ಸ್ನೇಹಿತರೆ, ನೀವೇನಾದರೂ ಬ್ಯಾಂಕ್‌ನಲ್ಲಿ ಸಾಲ ತೆಗೆದುಕೊಂಡು ಇಎಂಐ ಕಟ್ಟುತ್ತಿದ್ದರೆ ಈ ಒಂದು ವಿಷಯ ತಿಳಿದುಕೊಳ್ಳುವುದು ಉತ್ತಮ. ಇದೀಗ ಆರ್‌ಬಿಐ ಸಾಲವಳಿಯಲ್ಲಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಹಾಗೂ ಈ ನಿಯಮದಿಂದ ಬ್ಯಾಂಕ್ ಸಾಲಗಳು ಕಡಿಮೆ ಆಗಲಿದೆ. ಬನ್ನಿ, ಏನದು ಹೊಸ ನಿಯಮ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ವಿಡಿಯೋಗೊಂದು ಲೈಕ್ ಕೊಟ್ಟು, ಯಾರಾದರೂ ಬ್ಯಾಂಕ್‌ನಲ್ಲಿ ಸಾಲ ತೆಗೆದುಕೊಂಡು ಇಎಂಐ ಕಟ್ಟುತ್ತಿದ್ದರೆ ಅಂಥವರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಇದೀಗ ಆರ್‌ಬಿಐನ ಹಣಕಾಸು ಸಮಿತಿ ಹೊಸ ರೆಪೋ ದರವನ್ನು ಮತ್ತೆ ಶೇಕಡ 25 ಬೇಸಿಸ್ ಪಾಯಿಂಟಷ್ಟು ಕಡಿಮೆ ಮಾಡಲು ನಿರ್ಧಾರ ತೆಗೆದುಕೊಂಡಿದೆ ಸ್ನೇಹಿತರೆ. ಆಗಸ್ಟ್ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಳಲಿದೆ. ಇದೀಗ ಆರ್‌ಬಿಐನ ನೂತನ ಗವರ್ನರ್ ಆಗಿರುವ ಸಂಜಯ್ ಮಲ್ಹೋತ್ರಾ ಅವರು ಮತ್ತೆ ರೆಪೋ ದರವನ್ನು ಕಡಿಮೆ ಮಾಡಲು ಮುಂದಾಗಿದ್ದಾರೆ. 2 ತಿಂಗಳ ಹಿಂದೆಯಷ್ಟೇ 50 ಬೇಸಿಸ್ ಪಾಯಿಂಟನ್ನು ಕಡಿಮೆ ಮಾಡಲಾಗಿತ್ತು. ಮತ್ತೆ ಆಗಸ್ಟಲ್ಲೂ ಸಹ 25 ಬೇಸಿಸ್ ಪಾಯಿಂಟನ್ನು ಕಡಿಮೆ ಮಾಡಲು ಮುಂದಾಗಿದ್ದಾರೆ. ಬ್ಯಾಂಕಿನ ವೈಯಕ್ತಿಕ, ಗೃಹ ಮತ್ತು ವಾಹನಗಳ ಮೇಲಿನ ಸಾಲಗಳ ಇಎಂಐ ಕಡಿಮೆ ಆಗಲಿದೆ. ಇದರಿಂದ ಆರ್‌ಬಿಐನ ರೆಪೋ ರೇಟ್ ಇದೀಗ 5.5 ಇದೆ. ಮತ್ತೆ ಏನಾದರೂ ಕಡಿಮೆ ಆದರೆ 25 ಬೇಸಿಸ್ ಪಾಯಿಂಟ್ ಕಡಿಮೆ ಮಾಡಿದರೆ 5.25 ಕೆಳಗೆ ಇಳಿಯಲಿದೆ ಸ್ನೇಹಿತರೆ. ಇದರಿಂದ ಸಾಲದ ಮೇಲಿರುವ ಬಡ್ಡಿ ದರವು 25 ಬೇಸಿಸ್ ಪಾಯಿಂಟಷ್ಟು ಕಡಿಮೆ ಆಗಲಿದೆ. ಹಾಗೂ ಬ್ಯಾಂಕ್‌ಗಳ ಸಾಲ ಬಡ್ಡಿ ದರವು ನಿರ್ಧಾರವಾಗುವುದು ಆರ್‌ಬಿಐನ ರೆಪೋ ದರದ ಮೇಲೆ ಸ್ನೇಹಿತರೆ. ನೀವೇನಾದರೂ ಬ್ಯಾಂಕ್‌ಗಳಲ್ಲಿ ಸಾಲ ಮಾಡಿದ್ದರೆ ಇದು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.